ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಿಂದ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬನ್ನಿ ನೋಡೋಣ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಹಿಂದೂ ಯುವಕನಿಗೆ ಚಾಕುವಿಂದ ಇರಿಯಲಾಗಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಚಾಕು ಇರಿತಕ್ಕೊಳಗಾದಂತಹ ಸುಶೀಲ್ ಸ್ಥಿತಿ ಗಂಭೀರವಾಗಿದೆ. 23 ವರ್ಷ ಸುಶೀಲ್ಗೆ ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಈ ಚಾಕು ಇರಿತವಾಗಿದೆ. ವೀಲಿಂಗ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ಚಾಕುವಿನಿಂದ ಇರಿದಿದ್ದಾರೆ ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಗಾಯಾಳು ಸುಶೀಲ್ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇನ್ನು ಘಟನಾ ಸ್ಥಳವನ್ನು ಪರಿಶೀಲಿಸಿದ್ದಾರೆ ಶಿಕಾರಿಪುರದ ಡಿಎಸ್ಪಿ ಕೇಶವ್ ಅವರು. ಮಲೆನಾಡಿನ ಹೆಬ್ಬಾಗಿಲು ಕೋಮು ಸೂಕ್ಷ್ಮ ಪ್ರದೇಶ ಶಿವಮೊಗ್ಗದಲ್ಲಿ ಹಿಂದೂ ಯುವಕನ ಮೇಲೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ನಡೆದಿದೆ. ನೀವು ಕೂಡ ಯುವಕನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. 23 ವರ್ಷದ ಸುಶೀಲ್ ಅನ್ಯ ಕೋಮಿನ ಯುವಕರು ವೀಲಿಂಗನ್ನು ಮಾಡ್ತಾ ಇದ್ರು, ಪುಂಡಾಟವನ್ನು ಮೆರಿತಾ ಇದ್ರು. ಅವರನ್ನು ತಡೆದು ಈ ರೀತಿಯ ಕೃತ್ಯವನ್ನು ಮಾಡಬೇಡಿ, ಮಕ್ಕಳುಗಳು, ಹಿರಿಯರು, ಮಹಿಳೆಯರು ಓಡಾಡ್ತಾ ಇರ್ತಾರೆ ಅನ್ನುವಂತಹ ಮಾತುಗಳನ್ನಾಡಿದ್ದಕ್ಕೆ ಏಕಾಏಕಿ ಅನ್ಯ ಕೋಮಿನ ಯುವಕರ ತಂಡ ಸುಶೀಲ್ ಮೇಲೆ ಮುಗಿಬೀಳುತ್ತೆ. ಚಾಕುವಿನಿಂದ ಇರಿದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳವನ್ನು ಈಗ ಶಿಕಾರಿಪುರದ ಡಿಎಸ್ಪಿ ಕೇಶವ್ ಅವರು ನಡೆಸಿರುವಂತಹದ್ದು. ಆರೋಪಿಗಳಿಗಾಗಿ ತೀವ್ರ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸಹಜವಾಗಿಯೇ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಕೋಮು ಸಂಘರ್ಷಕ್ಕೂ ಕೂಡ ವೇದಿಕೆಯಾಗುವಂತಹ ಸಾಧ್ಯತೆ ಇರುತ್ತೆ. ಜಿಲ್ಲಾಡಳಿತ ಮತ್ತು ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋದು ನಮ್ಮ ಕಳಕಳಿಯ ವಿನಂತಿ.